ಆರ್ಗ್ಯಾನಿಕ್ ಫಾರ್ಮ್ ತಯಾರು ಮಾಡ್ತೀವಿ. ಆರ್ಗ್ಯಾನಿಕ್ ಫಾರ್ಮ್ ಅಂತಂದ್ರೆ ಜೀವಾಮೃತದೊಳಗೆ 20 ಕಿಲೋ 10 ಕಿಲೋ ಸಗಣಿ, 10 ಕಿಲೋ ಗೋಮೂತ್ರ, 2 ಕಿಲೋ ದ್ವಿದಳ ಧಾನ್ಯದ ಹಿಟ್ಟು, 2 kg ಬೆಲ್ಲ, 1 ಬೊಕ್ಸಿ ಬದ್ನಿ ಮಣ್ಣು ಹಾಕಿ ನಾವು ಇದನ್ನು ಜೀವಾಮೃತವನ್ನು ತಯಾರು ಮಾಡಿದ್ದೀವಿ ಕಬ್ಬಿಗೆ ಹಾಕೋಕೆ. ಇದು ಎಲ್ಲ ಬೆಳೆಗಳಿಗೂ ಬರ್ತೈತಿ. ಇದು ಕೇಂದ್ರ ಸರ್ಕಾರ ಇವತ್ತು ಎಲ್ಲ ರೈತರಲ್ಲಿ ಒಂದು ವಿನಂತಿ ಏನಂದ್ರೆ, ಕೇಂದ್ರ ಸರ್ಕಾರ ರಸಗೊಬ್ಬರಗಳನ್ನು ಕಡಿಮೆ ಮಾಡೈತಿ. ಯಾಕಂದ್ರೆ ಭೂಮಿ ಒಳಗೆ ಇರ್ತಕ್ಕಂಥ ಅಂತರ್ಜಲ ಕಡಿಮೆ ಆಗ್ಯದ. ಅದಕ್ಕೆ ಈ ವರ್ಷ ನಾನು ನಮ್ಮ ಮಿಸ್ಸಸ್ಸು ನಮ್ಮ ಶ್ರೀಮತಿಯವರು ಕೂಡಿ 4 ವರ್ಷ ಆಯ್ತು ಇದನ್ನು ಬಳಸಾಕತ್ತಿ. ಈ ಒಂದು ಜೀವಾಮೃತವನ್ನು ನಾವು ಮನೆಯಲ್ಲೇ ರೆಡಿ ಮಾಡಿ ಬ್ಯಾರಲ್ಲಿಗೆ ರೆಡಿ ಮಾಡಿ ಇದನ್ನು ಹಿಂಗೆ ಹರಿವು ನೀರಿಗೆ ತೂತಿನ ಪೈಪ್ ಹಾಕ್ತೇವಲ್ಲ, ಈ ತೂತಿನ ಪೈಪಿಗೆ ಇದನ್ನು ನಾವು ಸಣ್ಣಗೆ ಒಂದೊಂದು ಬ್ಯಾರಲ್ಲು ಇಂಥವು 2 ಬ್ಯಾರಲ್ಲು ಸುರುತ್ತೀವಿ. ಹೀಗಾಗಿ ಎಲ್ಲ ರೈತರಲ್ಲಿ ಒಂದು ಮನವಿ ಏನು ಮಾಡೋದಂದ್ರೆ, ಈಗ ಇದನ್ನು ಮಾಡೋದ್ರಿಂದ ಒಂದು ಜೀವಾಮೃತವನ್ನು ಮಾಡೋದು ರಸಗೊಬ್ಬರ ಎಲ್ಲ ಅವಾಯ್ಡ್ ಮಾಡಿ ಈ ಜೀವಾಮೃತವನ್ನು ರೆಡಿ ಮಾಡಿ ನಾವು ಈ ಒಂದು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಕ್ಕೆ ಇದು ಒಂದು ಹೆಜ್ಜೆ. ಆದರೆ ಎಲ್ಲ ರೈತರಿಗೆ ಇದು ಅನುಕೂಲ ಆಗಬೇಕು. ಎಲ್ಲ ರೈತರು ಇದನ್ನು ಅಳವಡಿಸ್ಕೋಬೇಕು. ನಮ್ಮ ಅಂತರ್ಜಲ ಹೆಚ್ಚಾಗ್ತೈತಿ, ನಮ್ಮ ಭೂಮಿ ಫಲವತ್ತತೆ ಹೆಚ್ಚಾಗ್ತೈತಿ. ಆಮೇಲೆ ನಮ್ಮ ಹೊಲದಲ್ಲಿ 4ನೇ ವರ್ಷ ನಾವು ಮಾಡೋದು ಇದನ್ನು ನಾವು ನಮ್ಮ ಶ್ರೀಮತಿಯವ್ರು ಕೂಡ ಮಾಡ್ತೀವಿ. ಆಮೇಲೆ ಈಗ ನಮ್ಮ ಹೊಲದಾಗ ಎರೆಹುಳ ಸಾಕಷ್ಟು ರೆಡಿಯಾಗಿದ್ದಾವೆ. ಅದಕ್ಕೆ ಎಲ್ಲ ರೈತರು ವಿನಂತಿ ಏನಂದ್ರೆ, ಈ ಜೀವಾಮೃತವನ್ನು ಈಗ ನನ್ನೊಂದು 7 ಎಕರೆ ಕಬ್ಬದ, 7 ಎಕರೆ ಕಬ್ಬಿಗೆ ನಾವು ಇದನ್ನು ಜೀವಾಮೃತವನ್ನು ಪ್ರತಿ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಇದನ್ನು ರೆಡಿ ಮಾಡಿ ಏನೇನು ಹೇಳಿದಿಲ್ಲ, ಎಷ್ಟು ತೊಂದರೆ ಆದ್ರೂ ಎಷ್ಟು ಹೆಚ್ಚಾದ್ರೂ ಅದನ್ನು ಹಾಕಿ ನಾವು ಆಕಳ ಗೋಮಂತ್ರ, ಆಕಳ ಒಂದು ಜವಾರಿ ಆಕಳ ಐತಿ, ಒಂದು ಆಕಳ ಸಗಣಿ, ಆಕಳ ಗೋಮಂತ್ರ, ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು, ಆಮೇಲೆ ಪತ್ರಿಕಾಯಿ, ಆಮೇಲೆ ಬಿಲ್ವ ರಸಾಯನ ಪತ್ರ. ಬಿಲ್ಪತ್ರೆ ಅಂದ್ರೆ ನಾವು ಕಾಯಿ ತಂದು ಒಡೆದು ಮಣ್ಣೊಂದು ಹಿಡಿಯೋದಾಗ ನಾವು ಅದನ್ನು ಎಲ್ಲ ಹೇಳಿ ನಿಮ್ಗೆ. ಆಮೇಲೆ ಬಾಳೆ ಗಿಡ ಗೊನೆಯಾಗಿಂದ ಕಡ್ದು ದಿಂಡು ನಾವು ಸಣ್ಣಗೆ ಕಡ್ದು ಅದಕ್ಕೆ 2 kg 200 ಲೀಟ್ರ್ ಬ್ಯಾರಲ್ಲಿಗೆ 2 kg ಬೆಲ್ಲ ಹಾಕಿ ಅದನ್ನು ರೆಡಿ ಮಾಡಿ ಎಲ್ಲ ಮಿಶ್ರಣ ಮಾಡಿ ಪೊಟ್ಯಾಷ್ ಗೊಬ್ಬರ ಈ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಮುಕ್ತ ಮಾಡಿ ಈಗ ನಮ್ಮ ಜೀವಾಮೃತವನ್ನು ರೆಡಿ ಮಾಡಿ ನಾವು ಈ ಕಬ್ಬಿಗೆ, ಆಮೇಲೆ ಈಗ ಉಳ್ಳಾಗಡ್ಡಿ ತೋರಿಸ್ತೀವಿ. ಈ ಉಳ್ಳಾಗಡ್ಡಿಗೂ ನಾವು ಬಿತ್ತೇವೆ. ಈಗ ರೇನ್ ಪೈಪ್ ಹಾಕಿದ್ದೀವಿ. ಈ ರೇನ್ ಪೈಪು ನಾವು ಈ 2ನೇ ವರ್ಷ ಇದು. ಈ ರೇನ್ ಪೈಪ್ ಹಾಕಿ ನಾವು ಇದನ್ನು ಜೀವಾಮೃತವನ್ನು ಮಾಡ್ತೀವಿ. ಇದು ಆರ್ಗ್ಯಾನಿಕ್ ಫುಲ್ಲು ನಮ್ಮದು ಏನೈತಿ ಉಳ್ಳಾಗಡ್ಡಿ ಆರ್ಗ್ಯಾನಿಕ್ ಈರುಳ್ಳಿ ತಯಾರು ಮಾಡ್ತೀವಿ. ನಿಮ್ಗೆ ಹಂಗೇನಾರ ಈರುಳ್ಳಿ ಬೇಕಾದ್ರೆ ನಾವು ರಸಾಯನ ಮುಕ್ತ ಈರುಳ್ಳಿಯನ್ನು ತಯಾರು ಮಾಡ್ತೀವಿ. ನಾವು ಯಾರಿಗೆ ಬೇಕು ಅಂತೀರಿ ಅವ್ರಿಗೆ ನಾವು ಮಾರಾಟನೂ ಮಾಡ್ತೀವಿ. 1 ಎಕರೆ 1 ಎಕರೆ ಹಾಕಿದ್ದೀನಿ. ವರ್ಷ 1 ಎಕರೆ ಇದು ಈರುಳ್ಳಿ ಹಾಕ್ತೀವಿ. ಈಗ ರೇನ್ ಪೈಪ್ ಜೋಡಿಸಿದ್ದೀವಿ, ಮಳೆ ಆಗ್ಯದ, ಈಗ ಹಾಕಿದ್ದೀವಿ. ಇದನ್ನು ನೋಡ್ಕೊಳ್ಳಿ.